ಇದೇ ಅನಿಸ್ತದೆ ಹುಡುಗಿ ಹೇಳಿದ ಜಾಗ ಇದು ಗುಡಿ ಇದ್ರಿಗೆ ಅಂತಂದ್ರೆ ಮತ್ತೆ ಇದು ಒಂದೇ ಅಲ್ಲ ದೇವ್ರದ್ದು ಇಲ್ಲಿ ಕಟ್ಟಿ ಸುಮ್ಮನೆ ಬಂದೇ ಇಲ್ಲ. ನಾನು ನನಗಿನ ಮುಂಚೆನೇ ಬಂದಿರ್ತಾಳ, ಎಲ್ಲಿ ಇವತ್ತು ಜಲನ ಎಲ್ಲಿ ಹಾಕತ್ತೇನೆ ಅನ್ಕೊಂಡೆ. ಸದ್ಯ ನಾನು ಫಸ್ಟ್ ಬಂದೇನಿ. ಇಲ್ಲೇ ಸ್ವಲ್ಪ ಹೊತ್ತು ಕುಂದ್ರೆ ಕಟ್ಟಿ ಹತ್ರ ಬಂದ್ರೆ ಬರ್ಬೋದು ಈಗ. ಅಲ್ಲ ಕೊನೆಗೂ ಆ ಹುಡುಗಿ ಹೆಸರು ಏನಂದು ಗೊತ್ತಾಗಲಿ ನೋಡು. ಬರೀ ನಾನು ಜಗಳ ಮಾಡೋದಕ್ಕಾದ್ರೂ ನೋಡ್ಕೊ ಬರೀ ಜಗಳ ಗಂಟೆ ಬಜಾರಿ ಅಂತ ಕರ್ಕೊಂತ ಬಂದೆ. ಅಲ್ಲ ಹೋದ್ರು ಹೋಗ್ಲಿ ಬಿಡು, ಆ ಹುಡುಗಿ ಹೆಸರು ತಗೊಂಡು ನಾನೇನು ಮಾಡಲಿ. ಹೆಂಗಿದ್ರೆ ಇವತ್ತು ನನ್ನ ಫೋನ್ ನನಗೆ ವಾಪಸ್ ಕೊಡ್ತಾಳ, ಮುಗಿತು. ನಾನಂತರ ಅವಳಿಗೆ ಫೋನ್ ಮಾಡೋಂಗಿಲ್ಲ, ಅವಳು ನನಗೆ ಮಾಡೋಂಗಿಲ್ಲ. ಅದಲ್ಲದೆ ಮೊದಲು ಕಂಡೀಷನ್ ಬೇರೆ ಹಾಕ್ಬಿಟ್ಟಾಳ. ನಾನು ಯಾಕೆ ಮಾಡೋಕೆ ಹೋಗಲಿ, ಅವಳ ಕಂಡೀಷನ್ ಹಾಕ್ಲ ಅಂದಮೇಲೆ ಅವಳಂತೂ ನನ್ನ ಕಡೆ ತಿರುಗು ನೋಡಲ್ಲ, ನನ್ನ ಕಡೆ ಫೋನು ಮತ್ತು ನನಗೆ ಫೋನ್ ಮಾಡೋಂಗಿಲ್ಲ, ಮೆಸೇಜ್ ಮಾಡೋಂಗಿಲ್ಲ. ಆ ಹುಡುಗಿ ಹೆಸರು ತಗೊಂಡು ನಾನೇನು ಮಾಡಲಿ. ಅಲ್ಲಿ ಬರೋಕತ್ತಳಲ್ಲ ಆ ಹುಡುಗಿ, ಆದರೆ ಬಜಾರಿನ ಅವಳು ಏನು ಇಷ್ಟು ಚೆನ್ನಾಗಿ ಕಾಣಕತ್ತಾಳ. ನಾನು ಬರೀ ಜಗಳ ಗಂಟೆ ಅನ್ಕೊಂಡಿದ್ದೆ. ಪರವಾಗಿಲ್ಲ, ನೋಡೋಕ್ಕೂ ಚೆನ್ನಾಗಿ ಕಾಣಿಸ್ತಾಳೆ. ತೂತು ತೂತು, ನಾನು ಯಾಕೆ ಹಿಂಗೆಲ್ಲ ಮಾತಾಡ್ತೀನಿ. ಅವ್ನು ಹೆಂಗೆ ಕಾಣಿಸಿಲ್ಲ ನನಗೇನು. ನಾನು ಫೋನ್ ಇವತ್ತು ಇಸ್ಕೊಂಡ್ರೆ ಮುಗೀತು ಅಷ್ಟೇ. ಹಲೋ, ಏನು ರೀ ನಾವು ಬರೋದು ನೋಡಿ ಆ ಕಡೆ ಮುಖ ತಿರುಗಿಸ್ಕೊತಿದ್ದೀರಾ? ಏನು ನಿಮ್ಮ ಫೋನ್ ನಿಮಗೆ ಬೇಕಾ ಬೇಡ? ಓ ಬಂದ್ರ, ನಾನು ನೋಡಿದೆ. ನಾನೆಲ್ಲ ಯಾರೋ ಬೇರೆಯವ್ರು ಅಂದ್ಕೊಂಡೆ, ಅದಕ್ಕೆ ಸುಮ್ಮನೆ ಹಂಗೆ ಈ ಕಡೆ ತಿರುಗಿದೆ. ಸರಿ, ನನ್ನ ಫೋನ್ ನನಗೆ ಕೊಡ್ರಿ. ಕೊಡ್ತೇನೆ ಅದಕ್ಕಂತಲೇ ಬಂದಿರೋದು. ಆದರೆ ನನ್ನ ಕಂಡೀಷನಲ್ಲಿ ನೆನಪೈತಿಲ್ಲ. ಈಗ ನಿಮ್ಮ ಫೋನ್ ನೀವು ಕೊಟ್ಟ ಮೇಲೆ ಮುಗೀತು. ನೀವು ಯಾವತ್ತೂ ನನಗೆ ಕಾಲ್ ಮಾಡಬಾರ್ದು, ಮೆಸೇಜ್ ಮಾಡಬಾರ್ದು. ನಮಗೂ ನಿಮಗೂ ಯಾವ ಸಂಬಂಧನೂ ಇಲ್ಲ ಅಷ್ಟೇ. ಸರಿ, ನಾವು ಹಂಗೆ ನಿಂತಿರಲ್ಲ, ಬೇಗ ಬೇಗ ಕೊಡ್ರಿ ಫೋನು. ಇನ್ನೂ 4 ಅವರ್ಸ್ ಅಷ್ಟು ಟೈಮ್ ಇದ್ದು. ಅಷ್ಟರಲ್ಲಿ ನಮ್ಮ ಬಾಸ್ಗೆ ಅಲ್ಲೇ ಮೊದಲ ನಮ್ಮ ಫೋನ್ ಹಚ್ಚಿ ನಮ್ಮ ಬಾಸ್ ತಿರುಗಿ ತಿಂತಿದ್ದಾನೆ. 4 ಅವರ್ಸ್ನಲ್ಲೇ ಪ್ರೆಸೆಂಟೇಷನ್ ಎಲ್ಲ ರೆಡಿ ಮಾಡಿ ಅವ್ರ ಮೇಲ್ ಐಡಿಗೆ ನಾನು ಸೆಂಡ್ ಮಾಡಬೇಕು. ಇಲ್ಲಾಂದರೆ ಏನಿಲ್ಲ, ನನ್ನ ಕೆಲಸದಿಂದ ತೆಗ್ದೇ ಬಿಡ್ತಾರೆ. ಕೊಡ್ರಿ ಫೋನು. ಓಕೆ ಕೊಡ್ತೇನೆ. ಸರಿ, ನಾನು ಆಗಿದ್ರೆ ಬರ್ತೀನಿ. ಹಾಂ ಸರಿ, ಹೋಗಿ ಬನ್ನಿ. ಅಲ್ಲ, ಏನಾದರೂ ಆಗಲಿ ನಾವು ಮಾಡಿದ್ದ ಜಾಗದಲ್ಲಿ ತೀರಾ ನಂದು ತಪ್ಪಂತ ಹೇಳೋಕ್ಕಾಗಲ್ಲ, ಅವ್ರದ್ದು ತಪ್ಪಂತ ಹೇಳೋಕ್ಕಲ್ಲ. ಇಬ್ಬರದ್ದು ತಪ್ಪಿದೆ. ಏನು ಸಾರಿ ಕೇಳಿಬಿಡ್ಲಾ ಮತ್ತೆ ಯಾವಾಗೂ ಮೀಟ್ ಆಗಲ್ಲ. ಸುಮ್ಮನೆ ಯಾಕೆ ಸಾರಿ ಕೇಳಿಬಿಡ್ತೇನಂತ ಹೋಗಲಿ. ಅಲ್ಲ ಹಂಗೆ ನೋಡಿದರೆ ಒಂದ್ಸರಿ ನಾನೇ ಬೇಕು ಅಂತ ಕೈ ಬಿಟ್ಬಿಟ್ಟೆ, ಹಂಗಾಗಿ ಅವ್ರು ಕೆಳಗೆ ಬಿದ್ದರು. ಇನ್ನೊಂದು ಸರಿನೂ ನಾನು ಸ್ವಲ್ಪ ನಡ್ಕೊಂಡೋಗಿದ್ರೆ ಸ್ಕೂಟಿ ಆಕ್ಸಿಡೆಂಟು ಹಾಕಿದ್ದಿಲ್ಲ. ಸ್ವಲ್ಪ ನನ್ನಿಂದನೂ ಜಾಸ್ತಿ ತಪ್ಪಾಗೈತಿ. ಮತ್ತೆ ಯಾವಾಗೂ ಮೀಟ್ ಆಗಲ್ಲ, ತೊಂದರೆನೂ ಕೊಡಲ್ಲ ಅಂತಂದು ನಾನೇ ಹೇಳಿಬಿಟ್ಟಿದ್ದೀನಿ. ಯಾರ್ಯಾರಿಗೂ ಏನೇನೋ ತಪ್ಪು ಮಾಡೋದಕ್ಕೆ ಸುಮ್ಮನೆ ಅಂಥದ್ದು ಇದು ಯಾವುದಿದು. ಒಂದು ಸಾರಿ ಕೇಳೋದ್ರಿಂದ ಏನಾಗುತ್ತೆ, ಸಾರಿ ಕೇಳಿಬಿಡ್ತೀನಿ. ಏನು? ಏನಿಲ್ಲಪ್ಪ, ಏನಿಲ್ಲ. ಓಕೆ, ಸಾರಿ. ಅದು ಏನಿಲ್ಲ, ಆಗಿದ್ರಲ್ಲಿ ನಿಮ್ಮ ತಪ್ಪು ಅಷ್ಟೇ ಇಲ್ಲ, ನಂದು ತಪ್ಪೈತಿ. ಅದಕ್ಕೆ ಸಾರಿ ಕೇಳ್ಬೇಕು ಅನ್ನಿಸ್ತು, ಕೇಳಿದೆ. ಓಕೆ, ನಾನು ಅದಕ್ಕೆ ಸಾರಿ ಕೇಳಿದೆ. ಆಗಿದ್ರಲ್ಲಿ ನಿಮ್ಮದು ತಪ್ಪಿದೆ, ನಮ್ಮದು ತಪ್ಪಿದೆ. ಓಕೆ, ಇರಲಿ ಬಿಡಿ, ಏನು ಮನಸ್ಸಲ್ಲಿ ಇಟ್ಕೋಬೇಡಿ. ಅಕಸ್ಮಾತ್ ನನ್ನಿಂದ ಏನಾದರೂ ನೋವಾಗಿದ್ದರೆ ಇನ್ನೊಂದ್ಸರಿ ಸಾರಿ ಕೇಳ್ತಿದ್ದೀನಿ. ಐ ಆಮ್ ರಿಯಲಿ ಸಾರಿ. ನಿಮ್ಮ ಹೆಸರೇನು? ಮತ್ತು ಹೆಸರು ಕೇಳೋಣ ಅದಕ್ಕೆ ಏನೋ ತಪ್ಪು ತಿಳ್ಕೊಳಕ್ಕೆ ಹೋಗಬೇಡಿ. ನಿಮಗೆ ಹೇಳಬೇಕು ಅನಿಸಿದ್ರೆ ಹೇಳಿ, ಇಲ್ಲಾಂದರೆ ಬೇಡ. ಸುಮ್ಮನೆ ಹಾಗೆ ಕೇಳಿದೆ. ಅಕಸ್ಮಾತ್ ಮುಂದೆ ಎಲ್ಲಾದರೂ ಭೇಟಿ ಆಗ್ತವಿಲ್ಲ ಗೊತ್ತಿಲ್ಲ, ಎಲ್ಲಾದರೂ ಸಿಕ್ಕಾಗ ಅಟ್ಲೀಸ್ಟ್ ಮಾತಾಡಿಸ್ಬೋದಲ್ಲ. ನೀವೆಲ್ಲಾದ್ರೂ ದೂರ ಇದನ್ನ ನಿಮ್ಮನ್ನ ಏನಂತ ಕರಿಬೇಕು, ಏ ಹುಡುಗಿ ಅಂತಂದು ಕೂಗೋಕ್ಕಾಗುತ್ತಾ? ಇಲ್ಲಲ್ಲ, ಅದಕ್ಕೆ ಕೇಳಿದೆ. ನಿಮ್ಗೆ ಇಷ್ಟ ಇದ್ದರೆ ಹೇಳಿ, ಇಲ್ಲಾಂದ್ರೆ ಬೇಡ. ರಮ್ಯಾ ಅಂತ ನನ್ನ ಹೆಸರು. ನಿಮ್ಮ ಹೆಸರು? ವಿಜಯ್ ಅಂತ. ಸರಿ, ನನ್ನ ಟೈಮ್ ಆಯಿತು, ನಾನು ಹೊರಡ್ತೀನಿ. ಬಾಯ್. ಹಾಂ ಸರಿ, ಹುಷಾರು. ಬಾಯ್. ಅಲ್ಲ, ಯಾವಾಗ ನೋಡಿದ್ರು ಬರೀ ಜಗಳನೇ ಮಾಡ್ತಿದ್ವಿ. ಇವಾಗ ನೋಡಿದ್ರೆ ಎಷ್ಟು ಚೆನ್ನಾಗಿ ಮಾತಾಡ್ತಿದ್ದಾರೆ. ಮುಂಚೆನೇ ಈಗ ಮಾತಾಡ್ತಿದ್ರೆ ಜಗಳ ಆಡೋ ಪ್ರಸಂಗನೇ ಬರ್ತಿದ್ದಿಲ್ಲ. ಆರಾಮ್ ಫ್ರೆಂಡ್ಸ್ ಆದರೂ ಇರ್ಬೋದಾಗಿತ್ತು, ಮುಂದೆ ಏನೋ ಯೋಚನೆ ಮಾಡ್ಬೋದಾಗಿತ್ತು. ಆದರೆ ಏನು ಮಾಡಬೇಕು, ಅವಾಗೆಲ್ಲ ಜಗಳ ಮಾಡಿರ. ಅದಂತೆ ಕಂಡೀಷನ್ ಬೇರೆ ಹಾಕಿದ್ದಾರೆ. ಏನಾದರೂ ಫೋನ್ ಮಾಡಬೇಕು, ಮೆಸೇಜ್ ಮಾಡಬೇಕು ಅಂದ್ರೆ ಮಾಡಲೇಬಾರ್ದು ಅಂದು. ಏನು ಮಾಡೋಕ್ಕಾಗಲ್ಲ. ಮತ್ತೆ ಇಲ್ಲ ಅಂತಂದ್ರೇನೆ ಹೋಗ್ಬಿಡು, ಏನು ಮಾಡೋಕ್ಕಾಗಂಗಿಲ್ಲ. ಅಲ್ಲ, ಫೋನ್ ಕೊಟ್ಟು ಕೂಡಲೇ ಹೋಗೋಕ್ಕೆ ಕಾಯ್ತಿದ್ದಾರೆ. ಸ್ವಲ್ಪ ಆದರೂ ಮಾತಾಡಬೇಕು. ಯಾವಾಗಾದರೂ ಫ್ರೀ ಆದಾಗ ಕಾಲ್ ಮಾಡಿರಿ, ಮೆಸೇಜ್ ಮಾಡಿರಿ ಅಂತಂದು ನಾನೇನೋ ಹೇಳಿದೆ ಮಾಮೂಲಿಯಾಗಿ. ಏನು ಎಲ್ಲ ಹುಡುಗರಿಗೂ ಫೋನ್ ಮಾಡಿರಿ, ಮೆಸೇಜ್ ಮಾಡಿರಿ ಅಂತಂದು ಹೇಳೋಕ್ಕಾಗುತ್ತಾ? ಆಗ ಬಾಯಿ ಮಾತಲ್ಲಿ ಹೇಳಿದೆ, ಇನ್ಮೇಲೆ ಯಾವಾಗೂ ತೊಂದರೆ ಕೊಡಬೇಡ್ರಿ, ಕಾಲ್ ಮೆಸೇಜ್ ಮಾಡಬೇಡ್ರಿ ಅಂತ. ಹಾಗಂತ ಸುಮ್ಮನೆ ಆಗಿಬಿಡೋದ? ಈಗ ಹೆಂಗಿದ್ರು ಫ್ರೆಂಡ್ಸ್ ಥರ ಇದ್ದೀವಲ್ಲ, ಈಗಾದರೂ ಹೇಳ್ಬೋದಾಗಿತ್ತು. ಫ್ರೆಂಡ್ಸ್ ಥರ ಇರೋಣ, ಕಾಲು ಮೆಸೇಜ್ ಫೋನ್ ಮಾಡ್ತಾ ಇರ್ತಾನೆ ಅಂದಿದ್ರೆ ಚೆನ್ನಾಗಿರ್ತಿತ್ತು. ಅದನ್ನ ಅವರಾಗೆ ಹೇಳಿದ್ರೆ ಚೆನ್ನಾಗಿ. ಈಗ ನಾನು ಮಾಡಬೇಡ, ಫೋನು ಬೇಡ, ಮೆಸೇಜ್ ಬೇಡ ಅಂತಂದು ಹೇಳಿದ್ದೀನಿ. ಈಗ ನಾನು ಮಾಡ್ತೇನೆ ಅಥವಾ ನಾನು ಮಾಡಿದರೂ ಸರಿ ಅನ್ಸಂಗಿಲ್ಲ. ಹೋಗ್ಲಿ ಬಿಡಿ, ಏನಾಗುತ್ತೋ ಆಗಲಿ. ಆದರೂ ಫ್ರೆಂಡ್ಸಾಗಿ ಇದ್ದಿದ್ರೆ ಚೆನ್ನಾಗಿತ್ತು ಅನ್ನಿಸ್ತೈತಿ. ಇಷ್ಟು ದಿನ ನೋಡಿದ್ರೆ ಯಾವಾಗ ನೋಡಿದ್ರೆ ಜಗಳ ಮಾಡ್ಕೊಂತಲೇ ಮಾತಾಡ್ತಿದ್ರು. ಇವತ್ತು ನೋಡಿದ್ರೆ ಇಷ್ಟು ದಿನ ಒಂಥರ ವಿಲನ್ ಥರ ಕಾಣ್ತಿದ್ರು. ಇವತ್ತು ನೋಡಿದರೆ ಒಳ್ಳೆ ಮನುಷ್ಯನ ಥರ ಕಾಣಿಸ್ತಿದ್ದಾರೆ. ಮೇ ಬಿ ಇವ್ರು ನೋಡಿದರೆ ಈಗ ಇಷ್ಟು ದಿನ ನೋಡಿದಾಗ
ಇವ್ರ ಬಗ್ಗೆ ಕೆಟ್ಟ ಅಭಿಪ್ರಾಯನೇ ಇತ್ತು. ಇವಾಗ ಇವ್ರು ಮಾತಾಡೋದೆಲ್ಲ ನಡ್ಕೊಳೋದು ನೋಡಿದರೆ ನಾನೆಲ್ಲೇ ಫೋನ್ ಸಿಗೋತ್ತಿಗೆ ಏನಂತಾರೋನ ಏನು ಮತ್ತೆ ಜಗಳ ಮಾಡ್ತಾರೋ ಅಂದ್ಕೊಂಡಿದ್ದೆ. ಪಾಪ ಆ ಥರ ಏನೂ ಮಾಡಲೇ ಇಲ್ಲ. ಪಾಪ ಗುಡ್ ಕ್ಯಾರೆಕ್ಟರ್. ಆದರೆ ನಾನೇ ಸುಮ್ಮನೆ ಅಪಾರ್ಥ ಮಾಡ್ಕೊಂಡ್ಬಿಟ್ಟಿದ್ದೆ ಇವ್ರ ಬಗ್ಗೆ. ಒಂದು ಸರಿ ಅದು ತಿರುಗಾದ್ರೂ ನೋಡಬೇಕಾ? ತಿರುಗಿ ನೋಡಿದರೆ ಒಂದು ಸ್ವಲ್ಪ ಸ್ಮೈಲ್ ಆದರೂ ಕೊಟ್ಟು ಇನ್ನೊಂದು ಸರಿ ಬಾಯಿ ಆದರೂ ಹೇಳಕ್ಕೆ ಬರ್ತಿತ್ತು. ಏನು ಮಾಡೋಕ್ಕಾಗಲ್ಲ, ಹೋಗ್ಲಿ ಬಿಡು. ಆವಾಗಲೇ ಬಾ ಹೇಳಿದ್ದೀನಲ್ಲ. ಅಲ್ಲ, ನನ್ನದು ತಪ್ಪಾಗಿದ್ದಕ್ಕೆ ಸಾರಿ ಅಂತ ಕೇಳಿದ್ದೀನಿ. ಮತ್ತು ನಿನ್ನ ಫ್ರೆಂಡ್ಸ್ ಆಗಿರೋನ ಕಾಲು ಮೆಸೇಜು ಮಾಡಿರಿ, ನನಗೆ ಬಾಯಿ ಮಾತಿಲ್ಲ ಅಂದೆ ಅಂತ ಒಂದು ಮಾತಾದರೂ ಹೇಳ್ಬಿಟ್ಟಿದ್ರೆ ಫ್ರೆಂಡ್ಸ್ ಆಗಾದರೂ ಇರ್ಬೋದಾಗಿತ್ತು. ಒಂದು ಸರಿ ಆದರೂ ತಿರುಗಾದರೂ ನೋಡಿದರೆ ಹೋಗ್ಲಿ ಬಿಡಪ್ಪ, ಸ್ವಲ್ಪ ತಿರುಗಿ ನೋಡ್ಯಾರ, ಸ್ವಲ್ಪ ಸ್ಮೈಲ್ ಕೊಟ್ಟಾರ ಅಂತಂದು ಇನ್ನೊಂದು ಸರಿ ಯಾವಾಗಾದರೂ ಫೋನ್ ಫ್ರೀ ಇದ್ದಾಗ ಕಾಲ್ಗಳು ಮಾಡ್ಬೋದಾಗಿತ್ತು. ಏನು ಮಾಡಬೇಕು, ಹೋಗ್ಲಿ ಬಿಡು. ನಾನು ಇಷ್ಟು ದಿನ ಹುಡುಗಿನ ನೋಡಿದ್ದಕ್ಕೂ ಇವತ್ತು ನೋಡೋದಕ್ಕೂ ಭಾಳ ಡಿಫ್ರೆನ್ಸ್ ಐತಿ. ಇಷ್ಟು ದಿನ ಬರೀ ನಾನು ಆ ಥರ ಯೋಚನೆ ಮಾಡ್ತಿದ್ನೋ ಏನೋ ಗೊತ್ತಿಲ್ಲ, ಬರೀ ಬಜಾರಿ ಜಗಳ ಗಂಟೆ ಅನ್ನೋ ಥರನ ಕಾಣಿಸ್ತಿದ್ಲು. ಇವತ್ತು ನೋಡಿದರೆ ಒಂಥರ ಲಕ್ಷಣವಾಗಿ, ಎಷ್ಟು ಲಕ್ಷಣವಾಗಿದ್ದಾಳೆ. ನಾನು ಮದುವೆ ಆಗೋ ಹುಡುಗಿ ಹೇಗಿರಬೇಕು ಅಂದ್ಕೊಂಡಿದ್ದೆ, ಇವತ್ತು ಇವಳು ಅದೇ ಥರ ಕಾಣಿಸ್ತಿದ್ದಾಳೆ. ಎಲ್ಲ ಚೆನ್ನಾಗಿದ್ದಿದ್ರೆ ಮಾತಾಡ್ಬೋದಾಗಿತ್ತು. ಆದರೆ ಈಗ ಅವಳು ಅಂದ್ಕೊಂಡಂಗೆ ನಾನೇನಾದರೂ ಮತ್ತೆ ಫೋನ್ ಮಾಡಿ ಮೆಸೇಜ್ ಮಾಡಿ ಅಥವಾ ಏನಾದರೂ ನಿಮ್ಮನ್ನ ಮದುವೆ ಆಗೋಕ್ಕೆ ಇಷ್ಟ ಅಥವಾ ಲವ್ ಮಾಡ್ತಾನೆ ಅಂತ ಏನಾದರೂ ಹೇಳಿದರೆ ಮತ್ತೆ ಏನು ತಪ್ಪು ತಿಳ್ಕೊತಾರೆ. ಮತ್ತು ಆ ಹುಡುಗಿ ಏನು ಅಂದ್ಕೊಂಡಿದ್ಲು ಅದೇ ನಾನು ನಿಜ ಮಾಡ್ದಂಗೆ ಆಕತಿ. ಅವ್ಳಿಗೆ ಮನಸ್ಸಲ್ಲೂ ಏನಾದರೂ ಇಷ್ಟ ಇದ್ದರೆ ನೋಡ್ಬೋದಾಗಿತ್ತು. ಆದರೆ ಆ ಹುಡುಗಿ ಮಾತಾಡೋದು ನೋಡಿದರೆ ಇನ್ಯಾವತ್ತೂ ನಾನು ತಿರುಗೇ ನೋಡೋಂಗಿಲ್ಲ ಅನ್ನಿಸ್ತೈತಿ. ಹೋಗ್ಲಿ ಬಿಡು. ಆ ದೇವ್ರು ನಮ್ಮ ಮಹಣೆ ಬರ್ದಲ್ಲಿ ಯಾವ ಹುಡುಗಿ ಸಿಗ್ಬೇಕು ಅಂತ ಮಾಡಿದಾನ ಅದೇ ಹುಡುಗಿ ಸಿಗ್ತಾಳೆ ಅಷ್ಟೇ. ಅಲ್ಲ, ಈಗೇನು ಕೊತ್ತಂಬರಿ ಕರಿಬೇವು ಅಂತ ಕುಕ್ಕಿ ಅಂತ ಹೋದ್ರೆ ಎಲ್ಲೋದೇ ನೋಡು. ಆ ಕುಕ್ಕಿ ಅಂತ ಹೋಗ್ತಾರೆ ಒಳಗಿಂದ ಬಂದು ನಮ್ಗೆ ಅದನ್ನ ಅರ್ಥ ಮಾಡ್ಕೊಂಡು ಹೊರಗೆ ಬಂದು ಅದು ಏನಂತ ನೋಡೋದು ಇರೋದೇ ಇಲ್ಲ. ಅಲ್ಲೇ ಪಕ್ಕದ ಓಣಿಗೆ ಇಲ್ಲ ಪಕ್ಕದ ರೋಡಿಗೆ ಹೋಗಿರ್ತಾರೆ. ಏನ ಪ್ರೇಮಕ್ಕ ಯಾರನ್ನ ನೋಡೋಕತ್ತಿರ್ತೀರ ಅತ್ತ ಗೀತ ಗಡ್ಡಾಡ್ಕೆ ಇವಾಗ ಸಾರು ಮಾಡಕತ್ತಿದ್ ಬಿಡ. ಕೊತ್ತಂಬರಿ ಕರಿಬೇವಿದ್ದ ಸ್ವಲ್ಪ ಸಾಂಬಾರು ಚೆನ್ನಾಗಾಗೋದು. ಅದಕ್ಕೆ ಕೂಗಿ ಅಂತ ಹೋಗಕತ್ತಿದ್ರು. ಇನ್ನೇನು ಹೊರಗೆ ಬಂದು ನೋಡೋಕ್ಕೆ ಫಸ್ಟಿಗೆ ಕೂಗಿದ್ರೆ ನನಗೆ ಅದು ಕೇಳಿಸಿಲ್ಲ. ಅದು ಏನಂದು ಕೂಗೋದಕ್ಕೆ ಕೂಗೋದು ಅರ್ಥ ಆಗಂಗಿಲ್ಲ. ಇನ್ನೇನು ಕರಿಬೇವು ಕೊತ್ತಂಬರಿ ಬನ್ನೋ ತಡೆ ಅಂತ ತಗೊಳ್ಳೋಣ ಅಂತಂದು ಬಂದ್ರೆ ಅಲ್ಲಿ ಇಲ್ಲಿ ನೋಡಿದ್ರೆ ಇಲ್ಲೇ ಇಲ್ಲ. ಉದ್ದಕ್ಕೆ ನೋಡ್ತಾನೆ ಎಲ್ಲೂ ಕಾಣಕತ್ತಿಲ್ಲ ನೋಡು. ಆ ಕಡೆ ರೋಡ್ನಾಗಿಲ್ಲ ಈ ಕಡೆ ರೋಡ್ನಾಗಿಲ್ಲ. ಎಲ್ಲಿ ಹೋದ್ರೆ ಏನಪ್ಪ. ಹೌದೇನು? ಇತ್ತಾಗ ಹಿಂದಿನ ರೋಡಿಗೆ ಹೋದ ಅವನು. ಅದೇನೋ ಎಕ್ಸೆಲ್ ಗಾಡಿ ಅಂತ ಬರ್ತೈತಲ್ಲ ಅದ್ರಾಗ ಎಲ್ಲ ಇಟ್ಕೊಂಬಂದಿರ್ತಾರಲ್ಲ ಆ ಕಡೆ ಅಂಥದ್ರಾಗ ಟ್ರೈನ್ ಒಳಗೆ ಇಟ್ಕೊಂಬಂದವನು. ಆ ಕಡೆ ಮುಂದೆ ಯಾರೋ ತಗೊಳಕತ್ತಿದ್ರು. ಭಾಳ ನಿಂತಿದ್ರು. ನೀನು ಮತ್ತೆ ಹೊರಗೆ ಬರಲಿಲ್ಲ. ನಾನು ಬ್ಯಾಡ ಏನಂತಂದು ಕರೀಲಿಲ್ಲ. ಈ ಕಡೆ ಹಿಂದಿನ ಓಣ್ಯಾಗ ಹೋದಪ್ಪ. ಆ ಎಕ್ಸೆಲ್ ಗಾಡಿ ತಗೊಂಬರ್ತಾರಲ್ಲ ಸ್ಪೀಡಾಗಿ ಹೋಗ್ಬಿಡ್ತಾರೆ ಬಿಡ. ಒಬ್ರು ಯಾರನ್ನ ತಗೊಂತಿರ್ತಾರೆ ಮತ್ತು ಬಂದ್ರೆ ಬೇಕಾದ್ರೆ ತಗೊಂತಾರೆ ಬಿಡ. ಇಲ್ಲಿ ಯಾರು ತಗೊಳಿರಲಿಲ್ಲ ಅಂದ್ಕೊಂಡು ಸುಮ್ಮನೆ ಗಾಡಿ ಹೊಡ್ಕೊಂಡು ಹೋಗ್ಬಿಡ್ತಾರೆ. ಅವಾಗ ಹೋದ್ರು ಅವರೆಲ್ಲ. ಹೌದಾ, ಸರಿ. ಸ್ವಲ್ಪ ಸಾಯಂಕಾಲ ಎಲ್ಲ ನಾಳೆ ಬೆಳಿಗ್ಗೆ ಯಾರನ್ನ ಬಂದ್ರೆ ಸ್ವಲ್ಪ ನೀನು ತಗೊಂಡ್ರೆ ಸ್ವಲ್ಪ ನಿಲ್ಸಿವ ತಗೊಂತಾನೆ. ಕರಿಬೇವು ಕೊತ್ತಂಬರಿನ ಇಲ್ದಂಗೆ ಆಗೈತೆ. ಮತ್ತು ಅವು ಎರಡಕ್ಕೆ ಮಾರ್ಕೆಟ್ಗೆ ಎಲ್ಲ ಹೋಗ್ಬೇಕು. ಸ್ವಲ್ಪ ನಿಲ್ಸು ಯಾರನ್ನ ಬಂದ್ರೆ. ಕರಿ ನನ್ನ ಕೂಗು ಬರ್ತಾನಂತ ಹೊರಗೆ. ಸರಿ ತಗ. ನಾನು ಸ್ವಲ್ಪ ಜಾಸ್ತಿ ಹೊರಗೆ ಇರ್ತೇನೆ. ನಮ್ಮ ಕೋಳಿ ಆಕಳು ಎಲ್ಲ ಮತ್ತೆ ಇಲ್ಲೇ ಮುಂದೆ ನಾವು ಕಟ್ಟಿರ್ತೇವಲ್ಲ ಮತ್ತು ಕೋಳಿ ಇಲ್ಲಾಂದ್ರೆ ಕತ್ಕೊಂಡು ಹೋಗ್ಬಿಡ್ತಾರೆ. ಇವ ನಮ್ಮ ಊರಾಗ ಭಾಳ ಕೆಟ್ಟ ಜನಗಳು ಅದಾವೆ. ಕೋಳಿ ಸದ್ಗೂ ಬಿಡೋಂಗಿಲ್ಲ. ಅದಕ್ಕೆ ಸ್ವಲ್ಪ ನಾ ಜಾಸ್ತಿ ಒಳಗೇನು ಮಾಡ್ತಾರೆ ಸ್ವಲ್ಪ ಆರಾಮೆಲ್ಲ. ಈಗ ಒಲಿ ಸ್ವಲ್ಪ ಇಲ್ಲೇ ಮುಂದೆ ಆವಾಗ ಹಿಂದಕ್ಕಿತ್ತಲ್ಲ ಇವಾಗ ಬೇಸಿಗೆಗಾಲ ಬಂತಂದು ಇಲ್ಲಿ ಮುಂದೆನೇ ಸ್ವಲ್ಪ ಒಂದು ಕಟ್ಟಿ ಹಾಕಿ ಮುಂದೆನೇ ಒಲೆ ಹಾಕಿಬಿಟ್ಟೆ. ಎಲ್ಲ ಸ್ವಲ್ಪ ಹಿಂಗೆ ಅಂಗಳದಾಗ ಸ್ವಲ್ಪ ನಿಂತು ಮಾಡ್ದಂಗೆ ಆಗತ್ತೆ. ಮುಂದೆ ಎಲ್ಲ ಸ್ವಲ್ಪ ಮುಂದೆನೇ ಇರೋದು. ಸರಿ ತಗ ಕರಿತಾನಂತ. ಬಟ್ ನಾಳೆ ಬಂದ್ರೆ ಬರ್ಬೋದಾ? ಅಯ್ಯಮ್ಮ ಬೇಕಿ ಬುಟ್ಟಿ ಹೊತ್ಕೊಂಡು ಬರ್ತಾಳ, ದಿನ ಬರ್ತಿರ್ತಾಳೆ. ಅಕ್ಕಿ ಕರಿತಾನೆ ತಗ ನಾನು ನಾಳೆ ಬೆಳಗ್ಗೆ. ಇಲ್ಲಿ ಬರಕ್ತಿರೋದು ಸೀತಕ್ಕನ ಮಗಳಲ್ಲ? ಹೌದಾ, ಸೀತಕ್ಕನ ಮಗಳ ರಮ್ಯಾ. ಏನವ ರಮ್ಯಾ ಇಷ್ಟು ಚೆನ್ನಾಗಿ ರೆಡಿಯಾಗಿ ಎಲ್ಲಿಗೆ ಹೋಗಿದ್ದಿ? ಅಂದ್ರೆ ನೀವು ಬರೀ ಚೂಡಿದಾರ ಟಾಪ್ ಅಂತ ಹೋಗ್ತಿರ್ತೀಯಲ್ಲ, ಯಾಕೆ ಲಂಗ ದವಣಿ ಅದನ್ನೆಲ್ಲ ಹೆಂಗೆ ಅಂತಾರಲ್ಲ ಅಂಥದಕ್ಕೆ ಬಂದ್ಬಿಟ್ಟು ಭಾರಿ ಮಸ್ತಾಗಿದೆ ನೋಡ. ಏನು ಮದುವೆಗೆ ಹೋಗಿದ್ದೇನಾ? ಏನೇನು ಫಂಕ್ಷನ್ ಇತ್ತ? ಇಲ್ಲ ಆಂಟಿ, ಯಾವ ಫಂಕ್ಷನ್ ಇದ್ದಿದ್ದಿಲ್ಲ. ನಮ್ಮ ಕಾಲೇಜು ಫೈನಲ್ ಇಯರ್ ಎಕ್ಸಾಮ್ ಬಂದ್ವಲ್ಲ, ಈಗ ಮುಂದಿನ ತಿಂಗಳು ಎಕ್ಸಾಮ್ ಇದ್ದಾವೆ. ಮತ್ತು ನಾವು ಕಾಲೇಜಿಗೆ ಹೋಗಿರಲ್ಲ, ಅದಕ್ಕೆ ಸೆಂಡ್ ಆಫ್ ಫಂಕ್ಷನ್ ಇತ್ತು. ಅದಕ್ಕೆ ಹಾಗೆ ಸಿಂಪಲ್ಲಾಗಿದ್ದನ್ನೇ ಹೊಲಿಸಿದ್ದೆ. ಮೊನ್ನೆ ನಾನು ಉಟ್ಕೊಂಡಿದ್ದಿಲ್ಲ, ಹೊಲಿಸಿದ್ದೆ. ಅದಕ್ಕೆ ಇದನ್ನ ಹಾಕ್ಕೊಂಡು ಹೋಗಿದ್ದೆ. ಭಾರಿ ಮಸ್ತ್ ಇದೆ ಬಿಡ. ಯಾರ ಹತ್ರ ಹೊಲಿಸಿದ್ದೆ? ಜಾಕೆಟ್ ಎಲ್ಲ ಮಸ್ತ್ ಕುಂತದ ನೋಡು. ಅದು ಅಲ್ಲಿ ಮುಂದೆ ಹೊಸ್ದಾಗಿತ್ತಲ್ಲ ಆಂಟಿ, ಅದು ಏನೋ ಸುಧಾ ಟೇಲರು ಏನೋ ಐತೆ ನೋಡ್ರಿ. ನಾನು ಹೆಂಗೆ ಹೊಲಿತಾರೆ ಏನಂತಂದು ಅಂದ್ಕೊಂಡಿದ್ದಪ್ಪ. ಇಷ್ಟು ಚೆನ್ನಾಗತ್ತೆ ಅಂದ್ಕೊಂಡಿದ್ದಿಲ್ಲ. ಚೆನ್ನಾಗಿ ಹೊಲ್ದಾರ. ಆದ್ರೆ ಇನ್ನೇನು ಸ್ವಲ್ಪ ರೇಟ್ ಆಗತ್ತೆ ಆಂಟಿ. ಆದ್ರೆ ಮತ್ತೆ ಇನ್ನೇನು ಮಾಡೋಕೆ, ಮತ್ತೆ ಅವ್ರು ಬಿಟ್ರೆ ಮತ್ತೆ ಇಲ್ಲಿ ಯಾರು ಅಷ್ಟು ಚೆನ್ನಾಗಿ ಹೊಲಿಯಂಗಿಲ್ಲಲ್ಲ. ಅದಕ್ಕೆ ನಾನು ನೋಡೋಂತ ಹೇಳಿ ಅಂದು ಇದನ್ನ ಕೊಟ್ಟಿದ್ದೆ. ಅದಲ್ಲದೆ ನಾನು ಹೊಸ ಪೀಸ್ ಕೊಟ್ಬಿಟ್ಟೆ ಹೆಂಗಾಗತ್ತೆ ಅಂದ್ಕೊಂಡಿದ್ದೆ. ಪಾಪ ಚೆನ್ನಾಗಿ ಹೊಲ್ದು ಕೊಟ್ಟಾರ. ಹೌದೇನು? ಎಷ್ಟಾಯ್ತು ಎಲ್ಲ ಸೇರಿ ಹೊಲಿಯಕ? ವೇಲೇನು ರೆಡಿ ಇರ್ತದೆ ಬಿಡು. ಮತ್ತು ಇದಕ್ಕೆ ಆಗಿನ ಲಂಗ ಮೇಲೆ ಇದು ಒಂದು ಎಷ್ಟಾಯ್ತು? 2000 ಹೇಳಿದ್ರಂಟಿ ಅವರು. ನಾನು ಹೆಂಗೆ ಮಾಡ್ಕೊಂತ ಮತ್ತು 1800 ಇಲ್ಲಮ್ಮ ಕಮ್ಮಿ ಲಂಗಿಗೆ ಅಂದರು. ನಾನು ಹೆಂಗೆ ಮಾಡಿ ಮತ್ತು 1500 ಅಂತಂದು ಹೇಳಿ 1500 ಕೊಟ್ಟು ಬಂದ ನೋಡ್ರಿ. ಏನು 1500? 1500ಕ್ಕೆ ಏನಿಲ್ಲ ಅಂದರೂ ಒಂದು 500 ರೂಪಾಯಿ ಸೀರೆ ತೊಗೊಂಡ್ರೆ 3 ಸೀರೆ ಬರ್ತದೆ ನೋಡಿ ಆರಾಮ್.
ಭಾಳ ರೇಟ್ ಆತು ಬಿಡ ಅಂದ್ರೂ ಚೆನ್ನಾಗಿ ಆಗೈತೆ ಬಿಡ. ಆಗಿರೋದೇನ ಅಂದ್ರೆ ಭಾಳ ರೇಟ್ ಆತಪ್ಪ ಇದು. ಹ್ಞೂ ಆಂಟಿ ರೇಟ್ ಆಯ್ತು, ಆದರೆ ಏನೂ ಮಾಡೋಕ್ಕಾಗಲ್ಲ. ಮತ್ತು ನಾನೇನು ಸೀರೆಗಿರಿ ಏನು ಉಟ್ಕೊಳಂಗಿಲ್ಲ, ಇವನು ಜಾಸ್ತಿ ಹೊಲ್ಸಂಗಿಲ್ಲ, ಯಾವಾಗಾರ ಒಂದೊಂದು ಸೀರೆ ಅಷ್ಟೇ ಹೊಲಿಸ್ತಾರಲ್ಲ. ಹೊಲ್ಸೋದು ಸ್ವಲ್ಪ ಚೆನ್ನಾಗಿ ಹೊಲಿಸಿದ್ರೆ ಅಂತಂದು ಅಲ್ಲೇ ಕೊಟ್ಟಿದ್ದೆ. ಅಂದರೆ ನಮ್ಮ ಫ್ರೆಂಡ್ ಯಾರೋ ಕೊಟ್ಟಿದ್ರಂತೆ, ಚೆನ್ನಾಗಿ ಹೊಲ್ದು ಕೊಟ್ಟಿದ್ರಂತೆ, ಮದುವೆಗೆ ಕೊಟ್ಟಿದ್ರಂತೆ ಅವರು. ಹೆಂಗೆ ಡಿಸೈನ್ ಏನೋ ಮಾಡೋಕ್ಕೆ ಅವ್ರು ಹೆಂಗೆ ಹೇಳಿದ್ರೆ ಸೀದಾ ಹಂಗೆ ಹೊಲ್ದು ಕೊಟ್ಟಿದ್ರಂತೆ, ಕರೆಕ್ಟಾಗಿತ್ತಂತ. ನಾನು ನೋಡಿದ್ನಲ್ಲ, ಅದಕ್ಕೆ ನಾನು ಅಲ್ಲೇ ಕೊಟ್ಟಿದ್ದೆ. ರೇಟ್ ಆಯಿತು, ಆದರೆ ಏನೂ ಮಾಡೋಕ್ಕಾಗಲ್ಲ ಆಂಟಿ, ಮತ್ತು ಕೊಡಲೇಬೇಕಲ್ಲ. ಸರಿ ಆಂಟಿ, ನಾನು ಮನೆಗೆ ಹೋಗಿ ಮತ್ತೇನು ಅನ್ಕೋಬೇಡ್ರಿ, ಮಾತಾಡ್ಸಕ್ತಿದ್ಲು ಹಂಗೆ ಓದ್ಲು ಅನ್ಕೋಬೇಡ್ರಿ. ನನಗಾರ ಮನೆಗೆ ಹೋಗಿ ಯಾವಾಗ ಈ ಡ್ರೆಸ್ ಬಿಚ್ಚಿ ಯಾವಾಗ ನಾನು ನಾರ್ಮಲ್ ಡ್ರೆಸ್ ಹಾಕ್ಯಂತನಲ್ಲ, ಚೂಡಿದಾರ ಟಾಪ್ ಅವ್ನು ಹಾಕ್ಯಂತ ನಂಗೆ ಆಗ್ಬಿಟ್ಟೈತಿ. ಭಾಳ ಶೆಕೆ ಅಂದ್ರೆ ಶೆಕೆಯಪ್ಪ, ಇಂಥ ಬಿಸಿಲಿಗೆ ಇಂಥವೆಲ್ಲ ಅಕ್ಕೆ ಬಡ್ದಾದ್ರೆ ಏನು ಮಾಡೋಕ್ಕಾಗಲ್ಲ. ಮತ್ತು ಫಂಕ್ಷನ್ನು ಇಂಥವೇನಿದ್ರೆ ಹಾಕ್ಯಂಡ್ಲೇಬೇಕಲ್ಲ ಆಂಟಿ, ಮಾಮೂಲಿ ಡ್ರೆಸ್ ಅಂತ ಹಾಕ್ಯಂಡು ಹೋಗೋಕ್ಕಾಗಲ್ಲ. ಸರಿ ತಗೊಳವ, ಹೋಗು ಹೋಗಿ ದೃಷ್ಟಿ ತೆಗ್ಸ್ಕೊಳೆ ನಿಮ್ಮ ಅವನ ಹತ್ರ, ಭಾಳ ಚಂದ ಕಾಣಕತ್ತಿದ್ದು ನೋಡು. ಥ್ಯಾಂಕ್ಸ್ ಆಂಟಿ. ರೇಟನ್ನು ಸ್ವಲ್ಪ ಜಾಸ್ತಿ ಆಗೈತಿ ಅಂದರೂ ಕಲರು ಆಯ್ಕೆ ಮಾಡ್ಕೊಂಡ್ರೆ ಚೆನ್ನಾಗಿ ಮಾಡ್ಕೊಂಡಾಳ. ಅಕ್ಕಿ ಬೆಳಗದಳಲ್ಲ, ನೀಲಿ ಕಲರ್ ಅದು ಕರೆಕ್ಟಾಗಿ ಮ್ಯಾಚ್ ಆಗೈತೆ ಅಕ್ಕಿಗೆ, ಭಾಳ ಚೆನ್ನಾಗಿ ಕಾಣಕತ್ತೋಳ ಆ ಡ್ರೆಸ್ನೇ. ಸರಿ ತಗೊಳವ, ನಾನು ಹೋಗ್ಬೇಕು. ಈಗ ನನ್ನ ಗಂಡು ಬರ್ತಾನೆ, ಎಲ್ಲ ಸಾಂಬಾರು ಗಿಂಬಾರೆಲ್ಲ ಮಾಡಿ ಮುದ್ದೆ ಒಂದು ಮಾಡ್ಬೇಕು, ಮುದ್ದೆ ಮಾಡ್ತೀನಿ ತಗೊಳವ. ಸರಿ ತಗೊಳ. ನಾನು ಈಗ ನನ್ನ ಸಾಂಬಾರು ಇವನ್ನ ಬೆಳೆ ಕುದಿಯಕ್ಕೆ ಹಾಕಿದ್ದು ಕುಕ್ಕರ್ಗೆ, ಅದ ಕೊತ್ತಂಬರಿ ಅವ್ರನ್ನ ತಗೊಳ ನಾನು ಬಂದೆ, ಮತ್ತೆ ಅಲ್ಲಿ ಇಲ್ಲಲ್ಲ, ಸ್ವಲ್ಪ ಇದ್ರು ಕೂಡ ನಿಮ್ಮ ಮನ್ಯಾಗ. ಆಯ್ತು ಬಾ, ಸ್ವಲ್ಪ ನಾನು ನಿನ್ನ ತಗೊಂಡಿದ್ದೆ, ಆಯ್ತು ಬಾ ಕೊಡ್ತೇನೆ. ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಫ್ರೆಂಡ್ಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿ ವಿಡಿಯೋ ನೋಡಿ ನಿಮಗೇನು ಅನಿಸ್ತಾ ಅನ್ನೋದನ್ನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಫ್ರೆಂಡ್ಸ್.